ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ಟಜಲ್ಸ್ ಅಂತಾರೆ, ಲಟ್ಕನ್ ಅಂತಾರೆ, ಅಂದರೆ ಹಿಂದೆಗಡೆ ಗೊಂಡೆ ಕಟ್ತೀವಲ್ಲ ಅದನ್ನು ನಾವು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ ನೋಡೋಣ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಈಗ ನಾವು ಇದನ್ನು ಸ್ಟಿಚಿಂಗ್ ಅನ್ನೋದು ಮಾಡೋಣ. ಮೊದಲು ನೋಡಿ, ನಾನು ಆಲ್ರೆಡಿ ಡೋರಿ ಅನ್ನೋದು ಮಾಡಿಟ್ಟಿದ್ದೀನಿ. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಇಲ್ಲಿ ಡೋರಿ ಅನ್ನೋದು ಸ್ಟಿಚ್ ಮಾಡ್ಬೋದು. ಇದು ಡೋರಿ ಏನಿಲ್ಲ ಫ್ರೆಂಡ್ಸ್, 1 ಇಂಚಷ್ಟು ಕ್ಲಾತ್ ಕಟ್ ಮಾಡಿಬಿಟ್ಟು ನಿಮಗೆ ಎಷ್ಟು ಬೇಕಾಗುತ್ತೆ ಅಂದರೆ ಈ ರೀತಿ 1 ಇಂಚ್ ಕ್ಲಾತ್ ಕಟ್ ಮಾಡಿದ್ಮೇಲೆ ನೀವು ಈ ರೀತಿ ಫೋಲ್ಡ್ ಮಾಡಿ ನಿಮ್ಗೆ ಎಷ್ಟಾಗಲ ಬೇಕು ಡೋರಿ ಅನ್ನೋದು ಇಲ್ಲಿ ಸ್ಟಿಚ್ ಅನ್ನೋದು ಹಾಕಬೇಕಾಗುತ್ತೆ. ಸ್ಟಿಚ್ ಹಾಕ್ಬಿಟ್ಟು ನೀವು ಸೂಜಿ ದಾರ ಇರ್ಬೋದು, ಸ್ಪೋಕ್ಸ್ ಕಡ್ಡಿ, ಸೈಕಲ್ ಕಡ್ಡಿ ಇರುತ್ತಲ್ಲ ಆ ರೀತಿ, ಬೇರೆ ಹೇರ್ ಪಿನ್ನು ಈ ರೀತಿ ನೀವು ಯಾವುದಾದ್ರೂ ತಗೊಂಡು ನೀವು ಈ ರೀತಿ ಟರ್ನ್ ಮಾಡಿಬಿಟ್ರೆ ನಿಮಗೆ ಡೋರಿ ಅನ್ನೋದು ರೆಡಿ ಆಗುತ್ತೆ. ಇಲ್ಲಿ ನಾನು ಆಲ್ರೆಡಿ ಡೋರಿ ಅನ್ನೋದು ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಇದಕ್ಕೆ ಟಜಲ್ಸ್ ಅನ್ನೋದು ಮಾಡೋಣ. ಮೊದಲು ಏನು ಮಾಡ್ತೀವಿ, ನೀವು ಒಂದು ಕ್ಲಾತನ್ನು ತಾಳಿ ನೋಡಿ, ಇಲ್ಲಿ 4 ಪೀಸ್ ಅನ್ನೋದು ಬೇಕಾಗುತ್ತೆ ನಿಮ್ಗೆ. ಇವು 4 ಪೀಸನ್ನ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಟ್ಟಿದ್ದೀನಿ. ನಿಮ್ಗೆ ಇಷ್ಟೇ ಮೆಜರ್ಮೆಂಟು ಅನ್ನೋದೇನಿಲ್ಲ, ನೀವು ಅಂದಾಜು ಮೇಲೆ ನೀವು ಕಟ್ ಮಾಡ್ಬೋದು. ಇಲ್ಲಿ ನಾನು 5 ಇಂಚ್ವರೆಗೂ ನೋಡಿ 5 ಇಂಚು, ಇಲ್ಲಿ ನಾನು 5 ಇಂಚಷ್ಟು ಕ್ಲಾತ್ ಅನ್ನೋದು ಕಟ್ ಮಾಡಿದ್ದೀನಿ. ಸೇಮ್ 5 ಇಂಚಷ್ಟೇ ಇಲ್ಲೂ ನಾನು ಸ್ಕ್ವೇರ್ ಶೇಪಲ್ಲಿ ನಾನು ಕಟಿಂಗ್ ಅನ್ನೋದು ಮಾಡಿದ್ದೀನಿ. ಈ ರೀತಿ ಕಟ್ ಮಾಡಿದ್ಮೇಲೆ ಈಗ ಫಸ್ಟ್ ಒಂದು ಕ್ಲಾತ್ ತಗೊಂಡು ಈ ಕ್ಲಾತನ್ನು ಈ ರೀತಿ ಫೋಲ್ಡ್ ಮಾಡಿ ನೋಡಿ ಫ್ರೆಂಡ್ಸ್, ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಇರುತ್ತಲ್ಲ ನೋಡಿ, ಈ ರೀತಿ ಫೋಲ್ಡ್ ಮಾಡಿ ಸೇಮ್ ಇದನ್ನು ಇನ್ನೊಂದು ಫೋಲ್ಡಿಂಗ್ ಅನ್ನೋದು ಮಾಡಿ ನೋಡಿ. ಈ ರೀತಿ ನೀವು ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ನೀವು ಫೋಲ್ಡ್ ಅನ್ನೋದು ಮಾಡಬೇಕು. ಈ ರೀತಿ ಫೋಲ್ಡ್ ಆದಮೇಲೆ ನೀವು ನೀಟಾಗಿರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಇಲ್ಲ ಅಂದರೆ ಕ್ಲಾತ್ ಇದು ಜರಿಯುತ್ತೆ, ಕಾಟನ್ ಕ್ಲಾತ್ ಆದರೆ ನೀಟಾಗಿರುತ್ತೆ. ಇದು ಆ ರೀತಿ ಇರೋದಿಲ್ಲ, ಇದು ಸಿಲ್ಕ್ ಕ್ಲಾತ್ ಆಗಿರೋದ್ರಿಂದ ಇರೋದಿಲ್ಲ. ಇಲ್ಲಿ ಒಂದು ಗುಂಡ್ಪಿನ ಅನ್ನೋದು ಹಾಕ್ಬಿಡಿ ನೀವು. ಈ ರೀತಿ ಹಾಕ್ಬಿಟ್ರೆ ಇದು ಸ್ಟಿಫಾಗಿ ಇರುತ್ತೆ. ಈ ರೀತಿ ಮಾಡಿದ್ಮೇಲೆ ಈಗ ನೀವು ಇಲ್ಲಿ ನಿಮ್ಗೆ ಎಷ್ಟು ಲೆಂತ್ ಬೇಕು ಅನ್ನೋದು ನೋಡಿ ಇಲ್ಲಿ ಮಾರ್ಕ್ ಮಾಡಬೇಕಾಗುತ್ತೆ. ಡಿಸೈನ್ ಎಷ್ಟು ಲೆಂತ್ ಬೇಕು ಅನ್ನೋದು ಮೊದಲು ನೀವು ನೋಡಿ ನಾವು ಮಾರ್ಕ್ ಮಾಡಬೇಕು. ಇಲ್ಲಿ ನಿಮಗೆ ಟಜಲ್ಸ್ ಎಷ್ಟು ಲೆಂತ್ ಬೇಕು ಅನ್ನೋದು ನೋಡಿ ಇಲ್ಲಿ ನೀವು ಮಾರ್ಕಿಂಗ್ ಅನ್ನೋದು ಮಾಡಿ. ನಾನು 2.25 ಇಂಚಷ್ಟು ಮಾರ್ಕ್ ಮಾಡ್ತಿದ್ದೀನಿ. ಇಲ್ಲಿ ನಿಮ್ಗೆ ಸ್ವಲ್ಪ ದೊಡ್ಡದು ಬೇಕು ಅಂದರೆ ದೊಡ್ಡದು ಮಾಡಿ, ಇಲ್ಲ ಸ್ಮಾಲ್ ಬೇಕು ಅಂದರೆ ಸ್ಮಾಲ್ ಮಾಡಿ. ಇಲ್ಲಿ ನೋಡಿ 2.25 ಇಂಚಷ್ಟು ಮಾರ್ಕ್ ಮಾಡ್ತಿದ್ದೀನಿ. ಸೇಮ್ ನೀವು ಫುಲ್ ರೌಂಡ್ ಎಲ್ಲ 2.25 ಇಂಚಷ್ಟು ಮಾರ್ಕ್ ಮಾಡಿ. ಸಾರಿ, ಇಲ್ಲಿಗೆ 2.25 ಬರುತ್ತೆ ನೋಡಿ. ನೀವು ಸೇಮ್ ಫುಲ್ ನೀವು ರೌಂಡ್ ಎಲ್ಲನೂ 2.25 ಇಂಚು, ಇಲ್ಲಿ ಫ್ರಾಕಿಗೆ ನಾವು ಸರ್ಕಲ್ ಮಾಡ್ತೀವಲ್ಲ ಸೇಮ್ ಅದೇ ರೀತಿ ನೀವು ಇಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡಬೇಕಾಗುತ್ತೆ. 2.25 ಇಂಚ್ವರೆಗೂ ಈ ಸೈಡು ತುದಿಯಿಂದ ನೋಡಿ 2.25 ಇಂಚು ಇಲ್ಲಿ ಮಾರ್ಕ್ ಮಾಡಿಬಿಟ್ಟು ಈ ರೀತಿ ಫುಲ್ ರೌಂಡ್ ಸರ್ಕಲಲ್ಲಿ ನೀವು ಮಾರ್ಕಿಂಗ್ ಮಾಡಬೇಕು. ಈ ರೀತಿ ಮಾರ್ಕಿಂಗ್ ಆದಮೇಲೆ ಈಗ ಇದನ್ನು ನೀವು ಯಾವ ರೀತಿ ಮಾರ್ಕ್ ಮಾಡಿರ್ತೀರಲ್ಲ 2.25 ಇಂಚ್ ಹತ್ರ ಅದನ್ನು ಕಟ್ ಮಾಡಿಬಿಡಿ ನೋಡಿ ಫ್ರೆಂಡ್ಸ್. ಈ ರೀತಿ ನಾವು ಕಟ್ ಮಾಡಬೇಕು ನೋಡಿ. ಓಪನ್ ಮಾಡಿ ತೋರಿಸ್ತೀನಿ. ಈ ರೀತಿ ನಿಮಗೆ ರೌಂಡ್ ಸರ್ಕಲ್ ಅನ್ನೋದು ಬರುತ್ತೆ. ಈ ರೀತಿ ರೌಂಡ್ ಸರ್ಕಲನ್ನು ನೀವು ಇನ್ನೂ 3 ಪೀಸ್ ಅನ್ನೋದು ಕಟ್ ಮಾಡಬೇಕು. ಅದನ್ನು ಕಟ್ ಮಾಡಬೇಕು ಅಂದರೆ ಏನು ಮಾಡ್ತೀರಿ, ಈ 3 ಪೀಸ್ ಇರುತ್ತಲ್ಲ ಈ ಕ್ಲಾತನ್ನು ಇಲ್ಲಿ ಕರೆಕ್ಟಾಗಿ ಇಡೀರಿ ನೋಡಿ. ಈ ರೀತಿ ಕರೆಕ್ಟಾಗಿ ಹಿಡಿದು ಈ ರೌಂಡ್ ಸರ್ಕಲನ್ನು ಇಲ್ಲಿ ಇಟ್ಟು ನೋಡಿ ಫ್ರೆಂಡ್ಸ್, ಇಟ್ಬಿಟ್ಟು ಇಲ್ಲಿ ಸೆಂಟ್ರಿಗೆ ಪಿನ್ ಹಾಕ್ಬಿಡಿ. ಈ ರೀತಿ ಪಿನ್ ಹಾಕಿದ್ರೆ ನಿಮಗೆ ಕ್ಲಾತ್ ಅನ್ನೋದು ಕದಲೋದಿಲ್ಲ. ರೌಂಡ್ ಸರ್ಕಲಲ್ಲಿ ನೀವು ಈಸಿಯಾಗಿ ಕಟ್ ಮಾಡ್ಬೋದು. ಈಗ ಈ ರೀತಿ ಇಟ್ಮೇಲೆ ಫುಲ್ ರೌಂಡ್ ಎಲ್ಲ ನೀವು ಅದು ರೌಂಡ್ ಶೇಪ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿಯಲ್ಲಿ ಕಟಿಂಗ್ ಅನ್ನೋದು ಮಾಡ್ತಾ ಬನ್ನಿ ನೋಡಿ ಫ್ರೆಂಡ್ಸ್. ಇಲ್ಲಿ 4 ಪೀಸನ್ನು ನಾವಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೀವಿ. ಈಗ ಇದನ್ನು ಓಪನ್ ಮಾಡಿಬಿಡೋಣ. ಈಗ ಈ 4 ನೀವು ಕಟ್ ಮಾಡಿದ್ರೆ ಕಟಿಂಗ್ ಆದಮೇಲೆ ಈಗ ಏನು ಮಾಡ್ತೀರಿ, ನೀವು ಇಲ್ಲಿ 2 ಪೀಸನ್ನು ತಾಳಿ ಇದು ನೋಡಿ ಉಲ್ಟಾ ಯಾವುದು ಸೀದಾ ಯಾವುದು ಬರುತ್ತೆ ಅಂತ ನೋಡಿ. ಇಲ್ಲಿ ಸೀದಾ ಮೇಲ್ಗಡೆ ಇಡಿ. ಇನ್ನೊಂದು ಕ್ಲಾತನ್ನು ನೀವು ಇದ್ರ ಮೇಲೆ ಈ ರೀತಿ ಇಡಿ. ಇದು ಸೀದಾ ಇರಬೇಕು, ಈ ಕಡೆದು ಸೀದಾ 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 ಒಂದು ಕಡೆ ಇರಲಿ ನೋಡಿ. ಉಲ್ಟಾ ಈ ಕಡೆ ಉಲ್ಟಾ ನಿಮಗೆ ರಾಂಗ್ ಸೈಡ್ ಬರಲಿ ನೋಡಿ. ಅರ್ಥ ಆಯ್ತಲ್ಲ? ಇವು ರಾಂಗ್ ಸೈಡು, ಇದು ರಾಂಗ್ ಸೈಡು. ರಾಂಗ್ ಸೈಡ್ ಎರಡು ಈ ಕಡೆ ಬರಲಿ, ಸೀದಾ ಸೈಡ್ ಎರಡು ಈ ರೀತಿ ಇರಲಿ. ಈ ರೀತಿ ಇಟ್ಬಿಟ್ಟು ಸೇಮ್ ಇದನ್ನು ಅಷ್ಟೇ ನೀವು ಉಲ್ಟಾ ಸೀದಾ ನೋಡಿಬಿಟ್ಟು ಈ ರೀತಿ ಇಡಿ. ಇಲ್ಲಿಟ್ಮೇಲೆ ಸೇಮ್ ಇದನ್ನು ಸರ್ಕಲನ್ನು ಇಲ್ಲಿಡಿ. ಇಟ್ಟು ಇಲ್ಲಿ ನೀವು ಒಂದು ಸ್ವಲ್ಪ ಗ್ಯಾಪ್ ಅನ್ನೋದು ಬಿಡಿ, ಒಂದು 1 ಇಂಚಷ್ಟು ಗ್ಯಾಪ್ ಬಿಡಿ. 1 ಇಂಚಷ್ಟು ಗ್ಯಾಪ್ ಬಿಟ್ಬಿಟ್ಟು ಫುಲ್ ಸರೌಂಡಿಂಗ್ ಎಲ್ಲ ನೀವು 1/4 ಇಂಚಷ್ಟು ಸ್ಟಿಚ್ ಅನ್ನೋದು ಹಾಕ್ತಾ ಬನ್ನಿ. ಫುಲ್ಲು
ಈ ರೀತಿ ಫುಲ್ ರೌಂಡ್ ಎಲ್ಲ ಇಲ್ಲಿ ಗ್ಯಾಪ್ ಅನ್ನೋದು ಬಿಟ್ಟು ಫುಲ್ ರೌಂಡ್ ಎಲ್ಲ ಸ್ಟಿಚ್ ಮಾಡಿ. ಸೇಮ್ ಇಲ್ಲೂ ಅಷ್ಟೇ, ನೀವು ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಅನ್ನೋದು ಬಿಡಿ, ಒಂದು 1 ಇಂಚಷ್ಟು ಬಿಟ್ಟು ಫುಲ್ 1/4 ಇಂಚಷ್ಟು ಸ್ಟಿಚ್ ಹಾಕಿ ರೆಡಿ ಮಾಡಿ. ನೋಡಿ, ಎರಡೂ ಕಡೆ ಇಲ್ಲಿ 1/4 ಇಂಚಷ್ಟು ಸ್ಟಿಚ್ ಮಾಡಿದ್ದೀವಿ. ಈ ರೀತಿ ಸ್ಟಿಚ್ ಆದಮೇಲೆ ಇಲ್ಲಿ ಗ್ಯಾಪ್ ಬಿಟ್ಟಿರ್ತೀವಲ್ಲ, ನೋಡಿ ಇಲ್ಲಿ ಗ್ಯಾಪ್ ಬಿಟ್ಟಿರ್ತೀವಲ್ಲ, ಈ ಗ್ಯಾಪ್ ಕಡೆಯಿಂದ ಇದನ್ನು ಓಪನ್ ಮಾಡಿಬಿಡಿ. ಈ ರೀತಿ ಟರ್ನ್ ಮಾಡಿಬಿಟ್ರೆ ನಿಮಗೆ ನೀಟಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ರೀತಿ ನೀವು ಟರ್ನ್ ಮಾಡಬೇಕು. ಸೇಮ್ ಅದೇ ರೀತಿ ಈ ಕಡೆದು ಇರುತ್ತಲ್ಲ, ನೀವು ಸ್ಟಿಚ್ ಮಾಡಿರ್ತೀರಲ್ಲ, ಸೇಮ್ ಇದನ್ನು ಒಂದ್ಸಲ ಸೇಮ್ ನೀವು ಟರ್ನಿಂಗ್ ಅನ್ನೋದು ಮಾಡಿಬಿಡಿ. ರೌಂಡ್ ಶೇಪನ್ನು ಈ ರೀತಿ ಟರ್ನ್ ಮಾಡಿದ್ರಿ. ಈ ರೀತಿ ಟರ್ನಿಂಗ್ ಆದಮೇಲೆ ಹೀಗೇನು ಮಾಡ್ತೀರಿ, ಇಲ್ಲಿ ಫುಲ್ಲು ಒಂದು ರೌಂಡ್ ಅನ್ನೋದು ಸ್ಟಿಚ್ ಹಾಕ್ಬಿಡಿ. ಇಲ್ಲಿ ನಾವು ಯಾವ ರೀತಿ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಸೇಮ್ ಈ ಸ್ಟಿಚ್ಚನ್ನು ಹಾಕಿ ಸ್ಟಿಚ್ ಹಾಕ್ಬೇಕಾದ್ರೆ ಈ ಕ್ಲಾತ್ ಇರುತ್ತಲ್ಲ, ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿರ್ತೀವಲ್ಲ, ಈ ಗ್ಯಾಪನ್ನು ಈ ರೀತಿ ಸ್ವಲ್ಪ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಫುಲ್ಲು ನೋಡಿ ಈ ರೀತಿ ಒಳಗೆ ಫೋಲ್ಡ್ ಮಾಡಿಬಿಟ್ಟು ಫುಲ್ ಸರೌಂಡಿಂಗ್ ಎಲ್ಲ ಸ್ಟಿಚ್ ಹಾಕಿ. ಸೇಮ್ ನೀವು ಇದೇ ರೀತಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಕಡೆಗೂ ನೀವು ಸ್ಟಿಚ್ ಮಾಡಿ ರೆಡಿ ಮಾಡಿ. ಈ ರೀತಿ ಎರಡನ್ನೂ ನಾವು ಸ್ಟಿಚ್ ಹಾಕಿದ್ಮೇಲೆ ಈಗ ಇಲ್ಲಿ ಈ ರೀತಿ ಮಿಡಲಿಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ಈ ರೀತಿ ನೀವು ಮಾರ್ಕಿಂಗ್ ಮಾಡಿ ಸ್ಟ್ರೈಟಾಗಿ ಇದು ಮಿಡಲ್ ಅನ್ನೋದು ಬರುತ್ತೆ. ಇಲ್ಲಿ ಆದಮೇಲೆ ಇನ್ನೊಂದು ಸಲ ಮತ್ತಿಲ್ಲಿ ಫೋಲ್ಡ್ ಮಾಡಿ ಇಲ್ಲಿ ಮಿಡಲ್ ಅನ್ನೋದು ಮಾರ್ಕ್ ಮಾಡಿ. ನೋಡಿ, ಇಲ್ಲಿ ನಾವು ಮಿಡಲ್ ಅನ್ನೋದು ಈ ರೀತಿ ಮಾರ್ಕ್ ಮಾಡಿದ್ದೀವಿ. ಈ ರೀತಿ ಮಾರ್ಕ್ ಮಾಡಿದ್ಮೇಲೆ ಮತ್ತೆ ಈ ಸೈಡಿಂದ ನೋಡಿ ಇಲ್ಲಿ ಮಿಡಲ್ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನೀವು ಮಾರ್ಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ 3 ಕಡೆ ಮಾರ್ಕ್ ಮಾಡಿದ್ವಿ. ಇದಾದಮೇಲೆ ಸೇಮ್ ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಮಾರ್ಕಿಂಗ್ ಮಾಡಿ. ಆಯ್ತಲ್ಲ, ಈ ರೀತಿ ನೋಡಿ ಫುಲ್ ನಾವು ಮಾರ್ಕಿಂಗ್ ಅನ್ನೋದು ಮಾಡಿದ್ದೀವಿ ರೌಂಡ್ ಶೇಪು. ಸೇಮ್ ಈಗ ಇದು ಯಾವ ರೀತಿ ಇದ್ದರೆ ಅದನ್ನು ನೋಡಿ ಈ ರೀತಿ ಇಟ್ಬಿಟ್ರೆ ಕರೆಕ್ಟ್ ಸರ್ಕಲಿಗೆ ಇಟ್ಬಿಟ್ಟು ನೀವು ಪ್ರೆಸ್ ಮಾಡಿದ್ರಿ ಅಂದರೆ ಸೇಮ್ ನಿಮಗಿಲ್ಲಿ ಇನ್ನೊಂದು ಕಡೆನೂ ಸೇಮ್ ಅನ್ನೋದು ನಿಮಗೆ ಮೂಡುತ್ತೆ. ಇಲ್ಲ ಅಂದರೆ ನಿಮ್ಗೆ ಆ ರೀತಿ ಬೇಡ ಅಂದರೆ ನೀವೇನು ಮಾಡ್ತೀರಿ, ಸೇಮ್ ಇಲ್ಲಿ ಇದನ್ನು ಮಿಡಲ್ಗೆ ನೀವು ಫೋಲ್ಡ್ ಮಾಡಿಬಿಟ್ಟು ನೀವು ಮಾರ್ಕಿಂಗ್ ಬೇಕಿದ್ರೆ ಮಾಡ್ಬೋದು. ಇದಾದಮೇಲೆ ಹೀಗೇನು ಮಾಡ್ತೀರಿ ನೋಡಿ, ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಈ ಕ್ಲಾತನ್ನು ಇಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಫೋಲ್ಡ್ ಮಾಡಿ ಇಲ್ಲಿ ಸ್ವಲ್ಪ ಅಷ್ಟೇ ನೀವು ಇಲ್ಲಿ ಕಟ್ ಮಾಡಿ. ನೋಡಿ ಈ ರೀತಿ ಸ್ವಲ್ಪ ಕಟ್ ಮಾಡಿದ್ಮೇಲೆ ಓಪನ್ ಮಾಡಿದ್ರೆ ನೋಡಿ ಈ ರೀತಿ ಹೋಲ್ ಅನ್ನೋದು ಬರುತ್ತೆ ನಿಮಗೆ. ಈ ರೀತಿ ಕಟಿಂಗ್ ಆದಮೇಲೆ ಇಲ್ಲಿ ಈ ರೀತಿ ಆದಮೇಲೆ ಈಗ ಈ ಡೋರಿ ಇರುತ್ತಲ್ಲ, ಈ ಡೋರಿನ ಇಲ್ಲಿ ಒಳಗಡೆಯಿಂದ ನೋಡಿ ಇಲ್ಲಿ ಹೊರಗಡೆಯಿಂದ ಈ ಒಳಗಡೆಗೆ ತನ್ನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಡೋರಿನ ಒಳಗಡೆ ಇಟ್ಬಿಟ್ಟು ಈಗ ಇಲ್ಲಿ ನಾವು ಮಾರ್ಕ್ ಮಾಡಿರ್ತೀವಿ ನೋಡಿ ಸ್ಟ್ರೈಟ್ ಲೈನು, ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟಾಗಿ ಇಲ್ಲಿ ಮಿಡಲ್ಗೆ ಫೋಲ್ಡ್ ಮಾಡಿ ನಾವು ಮಾರ್ಕ್ ಮಾಡಿರ್ತೀವಲ್ಲ, ಸೇಮ್ ನೀವು ಇಲ್ಲಿಂದ ಇಲ್ಲಿವರೆಗೂ ಸ್ಟ್ರೈಟ್ ಲೈನ್ ಅನ್ನೋದು ಹಾಕಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟ್ರೈಟ್ ಲೈನ್ ಹಾಕೋದು. ಈಗ ಇದನ್ನು ಓಪನ್ ಮಾಡಿ ಇನ್ನೊಂದು ಕಡೆ ಇರುತ್ತಲ್ಲ, ಈ ಕಡೆ ಆಪೋಸಿಟ್ ಡೈರೆಕ್ಷನಲ್ಲಿ ಅದನ್ನು ಸೇಮ್ ನೀವು ಈ ರೀತಿ ಮಿಡಲ್ ಇಟ್ಬಿಟ್ಟು ಸ್ಟಿಚ್ ಹಾಕ್ಬಿಡಿ. ಫುಲ್ ಎಲ್ಲ ನೀವು ಸ್ಟ್ರೈಟಾಗಿ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಹಾಕಬೇಕು. ಇಲ್ಲಿ ನಾವು ಈ ಸೈಡು ಸ್ಟಿಚ್ ಹಾಕಿದ್ವಿ. ಈಗ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಸೇಮ್ ಈ ರೀತಿ ಸ್ಟ್ರೈಟಾಗಿ ಹಿಡಿದು ಈ ಡೋರಿ ಅನ್ನೋದು ನೋಡಿ ಈ ಕಡೆನೇ ಇರುತ್ತದು ಹಿಡಿದ್ಬಿಟ್ಟು ಸ್ಟಿಚ್ ಹಾಕಿ. ಇದಾದಮೇಲೆ ಇನ್ನೊಂದು ಲಾಸ್ಟಲ್ಲಿ ಇದಿದೆ ನೋಡಿ, ಇದನ್ನು ಮಿಡಲ್ ಫೋಲ್ಡ್ ಮಾಡಿ ಹಾಕಿ. ನೋಡಿ, ಈಗ ಇಲ್ಲಿ ನಾವೆಲ್ಲ ಸ್ಟಿಚಿಂಗ್ ಅನ್ನೋದು ಹಾಕಿದ್ದೀವಿ. ಯಾವ ರೀತಿ ಮಾರ್ಕ್ ಮಾಡಿದರೆ ನೋಡಿ ಫುಲ್ಲೆಲ್ಲ ಈ ರೀತಿ ಸ್ಟಿಚ್ ಹಾಕಿದ್ವಲ್ಲ, ಸೇಮ್ ಅದೇ ರೀತಿ ಈ ಕ್ಲಾತನ್ನು ಅಷ್ಟೇ ನೀವು ಈ ಕ್ಲಾತನ್ನು ತಗೊಂಡು ಮಿಡಲ್ಗೆ ಫೋಲ್ಡ್ ಮಾಡಿ ಅಲ್ಲಿ ಸೆಂಟ್ರಲ್ಲಿ ಒಂದು ಕಟ್ ಸಿಕ್ಬಿಟ್ಟು ನೀವು ಸೇಮ್ ಹೀಗೆ ನಾವು ಯಾವ ರೀತಿ ಸ್ಟಿಚ್ ಮಾಡೋದಲ್ಲ ಅದೇ ರೀತಿ ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡಿ. ಎರಡೂ ಕಡೆ ಈ ರೀತಿ ಸ್ಟಿಚಿಂಗ್ ಅನ್ನೋದು ಮಾಡಿದ್ವಿ. ಸೇಮ್ ಈಕ್ವಲಲ್ಲಿ ಸ್ಟಿಚ್ ಮಾಡಿದ್ಮೇಲೆ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿ. ನೋಡಿ, ಡೋರಿ ಅನ್ನೋದು ಈ ರೀತಿ ಬರುತ್ತೆ. ಈ ಫ್ಲವರ್ ಥರ ಇದೆ ಅಂತ ನೋಡಿ ಈ ರೀತಿ ನಿಮಗೆ ಡೋರಿ ಅನ್ನೋದು
ರೆಡಿ ಆಗುತ್ತೆ. ನಿಮ್ಗೆ ಇಷ್ಟು ಉದ್ದ ಬೇಡ ಅಂತಂದರೆ ನೀವು ಇನ್ನೂ ಸ್ವಲ್ಪ ಸ್ಮಾಲ್ 1.5 ಇಂಚು 1.25 ಇಂಚ್ ಇಟ್ಟರೆ ನಿಮ್ಗೆ ಈ ರೀತಿ ಸ್ಮಾಲ್ ಆಗಿಬಿಡುತ್ತೆ. ಇಲ್ಲ ದೊಡ್ಡದು ಬೇಕು ಅಂದರೆ ಈ ರೀತಿ ನೀವು ದೊಡ್ಡದಾಗಿ ನೀವು ಇಲ್ಲಿ ಸ್ಟಿಚಿಂಗ್ ಅನ್ನೋದು ಮಾಡ್ಬೋದು. ನೋಡಿ ಈ ರೀತಿ ನಿಮಗೆ ಇಲ್ಲಿ ಡೋರಿ ಅನ್ನೋದು ಬರುತ್ತೆ. ಇದಾದಮೇಲೆ ನೀವು ಈ ರೀತಿ ಭಾಳ ಅಗಲ ಆಗುತ್ತೆ ಅನ್ನೋವಾಗಿದ್ದರೆ ನೀವೇನು ಮಾಡ್ತೀರಿ, ಇಲ್ಲಿ ಕ್ಲಾತನ್ನು ತಗೊಂಡು ನೀವು ಸ್ಟಿಚ್ ಮಾಡಿದ್ರೆ ಇದು ಈ ರೀತಿ ಫ್ಲವರ್ ಥರನೇ ಇರುತ್ತೆ. ತೋರಿಸ್ತೀನಿ ನೋಡಿ. ಟ್ರಯಾಂಗಲ್ ಶೇಪ್ ಫೋಲ್ಡ್ ಮಾಡಿ ಇಲ್ಲಿ ಕರೆಕ್ಟಾಗಿ ಈ ರೀತಿ ಹಿಡಿದು ಇಲ್ಲಿ ನೀವು ಸ್ಟಿಚ್ ಅನ್ನೋದು ಹಾಕಿ ಈ ರೀತಿ ಹಿಡಿದ್ಬಿಟ್ಟು ಇಲ್ಲಿ ಸ್ಟಿಚ್ ಮಾಡಿ ಈ ರೀತಿ ಮಾಡಿ ಈ ಎಕ್ಸ್ಟ್ರಾ ಕ್ಲಾತನ್ನು ಕಟ್ ಮಾಡಿದ್ಮೇಲೆ ಇದನ್ನು ಟರ್ನ್ ಮಾಡಿ ನೋಡಿ. ಈ ರೀತಿ ನೀವು ಮಾಡಿದ್ರೆ ಈ ರೀತಿ ಫ್ಲವರ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೋಡಿದ್ರೆ ಈ ರೀತಿ ಇರುತ್ತೆ. ಇದು ಫ್ಲವರು ಈ ರೀತಿ ಇರುತ್ತೆ, ನಿಮಗೆ ನೀಟಾಗಿ ಇರುತ್ತೆ. ಇದು ನೋಡಿ ಈ ರೀತಿ ಬರುತ್ತೆ. ಈ ಕಡೆ ಇಟ್ಟಾಗ ಈ ರೀತಿ ನೋಡಿ. ಇದು ಬೇಕು ಅಂದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಇದೇ ರೀತಿ ಬೇಕು ಅಂದರೆ ಇದೇ ರೀತಿ ಮಾಡ್ಬೋದು, ನಿಮ್ಮ ಇಷ್ಟ. ಇಲ್ಲಿ ಯಾವ ರೀತಿ ಬೇಕಾದರೂ ನೀವು ಮಾಡ್ಬೋದು. ಸೇಮ್ ಈಗ ಇದಕ್ಕೆ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅದೇ ರೀತಿ ಈ ಕಡೆ ನಾನು ಸ್ಟಿಚ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಟಜಲ್ಸನ್ನು ಈ ರೀತಿ ನೀವು ರೆಡಿ ಮಾಡಬೇಕು. ಇದನ್ನು ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ ನಿಮಗೆ. ಫ್ಲವರ್ ರೀತಿ ಯಾವ ರೀತಿ ರೆಡಿ ಮಾಡಬೇಕು ಅನ್ನೋದು ಅರ್ಥ ಆಯ್ತಲ್ಲ. ಈ ರೀತಿ ಈಸಿಯಾಗಿ ನೀವು ಟಜಲ್ಸನ್ನು ಬ್ಲೌಸ್ಗೆ ಕ್ಲಾತ್ ಇದ್ದರೆ ನೀವು ಈಸಿಯಾಗಿ ನೀವೇ ಮಾಡ್ಬೋದು. ಇಲ್ಲಿ ಇದಾದಮೇಲೆ ನೀವು ಬೇಕು ಅಂದರೆ ಬೀಡ್ಸು ಈ ರೀತಿ ಇರುತ್ತಲ್ಲ, ಇಲ್ಲಿ ಒಳಗಡೆಯಿಂದ ಬೀಡ್ಸು ಏನಾದರೂ ಉದ್ದ ಟಜಲ್ಸ್ ಬರುತ್ತಲ್ಲ ಆ ರೀತಿ ಸ್ಟಿಚ್ ಮಾಡ್ಬೋದು. ಬೇಡ ಅಂದರೆ ಇದನ್ನು ಇಷ್ಟೇ ನೀವು ಇಲ್ಲಿ ಬಿಡ್ಬೋದು. ಓಕೆ, ಇದಿಷ್ಟು ಅರ್ಥ ಆಯ್ತಲ್ಲ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಭೇಟಿ ಮಾಡೋಣ.